ಆತ ತನ್ನ ಪ್ರೇಯಸಿಯ ಮನೆಗೆ ಹೋಗಿದ್ದ. ಆದ್ರೆ ಆಕೆಯ ತಲೆಯಲ್ಲಿ ಬೇರೇನೇ ಇತ್ತು. ಪ್ರೇಯಸಿಯ ಮನೆಗೆ ಹೋದ ಯುವಕ ವಾಪಸ್ ಬಂದಿದ್ದು ಮಾತ್ರ ಹೆಣವಾಗಿ. ಅಷ್ಟಕ್ಕೂ ಕೊಲೆಯಾದ ಯುವಕ ಮಾಡಿದ ತಪ್ಪೇನು, ಪ್ರೇಯಸಿಯನ್ನೇ ಕೊಲೆ ಮಾಡಲು ಕಾರಣ ಏನು, ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಿಯತಮೆ ಕರೆದರೆ ಮನೆಗೆ ಹೋಗುವ ಮುಂಚೆ ಹುಷಾರ್. ಪ್ರಿಯತಮನನ್ನ ಮನೆಗೆ ಕರೆದು ಸುಟ್ಟು ಹಾಕಿದ ಪ್ರೇಯಸಿ. ಅಷ್ಟಕ್ಕೂ ಪ್ರಿಯಕರ ಕಿರಣ್ ಮಾಡಿದ ತಪ್ಪೇನು ಗೊತ್ತಾ? ಎಸ್, ಈ ಘಟನೆ ನಡೆದಿರುವುದು ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಜನಾ ನಗರದಲ್ಲಿ. ಫೋಟೋದಲ್ಲಿದ್ದಾನಲ್ಲ, ಈತನೇ ಕಿರಣ್. ಕಿರಣ್ ಹಾಗೂ ಪ್ರೇಮ ರಾಜಾಜಿನಗರದ ವೊಡಾಫೋನ್ ಸ್ಟೋರ್ನಲ್ಲಿ ಕೆಲಸ ಮಾಡಿಕೊಂಡಿದ್ರು. ಸ್ನೇಹ ಪ್ರೀತಿಗೆ ತಿರುಗಿ ಜೋಡಿ ಹಕ್ಕಿಗಳಂತೆ ಹಾರಾಡ್ತಾ ಇದ್ರು. ಎಲ್ಲವೂ ಚೆನ್ನಾಗಿಯೇ ಸಾಗುತ್ತಿತ್ತು. ಆದ್ರೆ ಇತ್ತೀಚೆಗೆ ಕಿರಣ್ ತನ್ನ ಪ್ರಿಯತಮೆಯಾದ ಪ್ರೇಮಾಳನ್ನ ಕೇರ್ಲೆಸ್ ಮಾಡ್ತಾ ಇದ್ನಂತೆ. ಇದೇ ಕಿಚ್ಚಿನಲ್ಲಿ ಇಂದು ಬೆಳಗ್ಗೆ ಕಿರಣ್ಣನ್ನ ಮನೆಗೆ ಕರೆಸಿಕೊಂಡಿದ್ದಾಳೆ. ಮನೆಯೊಳಗೆ ಹೋದ ನಂತರ ಇಬ್ಬರು ವಿವಸ್ತ್ರರಾಗಿದ್ದಾರಂತೆ. ಪ್ರೇಮ ದಾಟ ಮುಗಿದ ಬೆನ್ನಲ್ಲೇ ಆಕೆಯ ವಿಕೃತ ರೂಪ ಬಯಲಾಗಿದೆ. ಕಿರಣ್ಣನ್ನ ಹಗ್ಗದಿಂದ ಮಂಚಕ್ಕೆ ಕಟ್ಟಿ ಹಾಕಿದ ಪ್ರೇಮ ಆತನ ಮೇಲೆ ಪೆಟ್ರೋಲ್ ಹಾಗೂ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾಳೆ. ಇನ್ನು ಬೆಂಕಿ ಹಚ್ಚಿದ ನಂತರ ಆತನ ಚೀರಾಟ ಜೋರಾಗಿದೆ. ಅಷ್ಟರಲ್ಲಿ ಅಕ್ಕಪಕ್ಕದ ಮನೆಯವರು ಓಡಿ ಬಂದಿದ್ದಾರೆ. ಅಷ್ಟೊತ್ತಿಗಾಗಲೇ ಕಿರಣ್ ಸಾವನ್ನಪ್ಪಿದ್ದ. ಕೃತ್ಯ ಎಸಗಿದ ನಂತರ ಪ್ರೇಮ ತನಗೇನು ಗೊತ್ತಿಲ್ಲದಂತೆ ನಿಂತಿದ್ದು ಪೊಲೀಸರ ಅನುಮಾನಕ್ಕೆ ಕಾರಣವಾಗಿತ್ತು. ಪ್ರೇಮ ಅನ್ನೋರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಒಂದು ಪ್ರಕರಣ ಆಗಿರ್ತದೆ. ಈ ಪ್ರೇಮ ಮತ್ತು ಮೃತ ಕಿರಣ್ ಇಬ್ರು ವೊಡಾಫೋನ್ ಒಂದು ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡ್ತಿರ್ತಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿದ್ರು ಅಂತ ತಿಳಿದು ಬಂದಿರ್ತದೆ. ಸೊ ಇತ್ತೀಚೆಗೆ ಅವರ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾವುದೋ ರೀತಿಯ ಸಮಸ್ಯೆ ಆಗಿ ಸೊ ಈಕೆ ಕಿರಣ್ ಅನ್ನೋನು ಈ ಪ್ರೇಮನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಆತನನ್ನು ಕೊಲೆ ಮಾಡಲು ಈಕೆ ನಿರ್ಧಾರ ಮಾಡಿ ಇವತ್ತು ಮನೆಗೆ ಕರೆಸಿಕೊಂಡು ಈ ಒಂದು ಕೃತ್ಯವನ್ನ ಎಸಗಿರ್ತಾರೆ. ಸ್ಥಳಕ್ಕೆ ಧಾವಿಸಿದ ಬ್ಯಾಡರಹಳ್ಳಿ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದಾಗ ಕೊಲೆಗಾತಿ ಪ್ರೇಮ ತನ್ನ ತಪ್ಪೊಪ್ಪಿಕೊಂಡಿದ್ದಾಳೆ. ತನ್ನನ್ನ ಕೇರ್ ಮಾಡುತ್ತಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಇಡೀ ಕುಟುಂಬದ ಆಧಾರ ಸ್ತಂಭವಾಗಿದ್ದ 29 ವರ್ಷದ ಕಿರಣ್ ಬದುಕನ್ನ ಆಕೆ ಅಂತ್ಯಗೊಳಿಸಿದ್ದಾಳೆ. ಪ್ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಕೊಲ್ಲುವಷ್ಟು ಕ್ರೌರ್ಯ ತುಂಬಿಕೊಳ್ಳುತ್ತದೆಯೇ ಎಂಬ ಪ್ರಶ್ನೆ ಈಗ ಕಾಡುತ್ತಿದೆ. ಒಟ್ಟಿನಲ್ಲಿ ಕಿರಣ್ ಕುಟುಂಬ ಈಗ ಅನಾಥವಾಗಿದೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.